ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಟೈಮ್ ಸ್ನೇಹಿತರೆ 12 ಗಂಟೆ ಆಗಿಲ್ಲ, ಆಗ್ತಾ ಇದೆ. ಚಳಿ ಆಗ್ತಾ ಇದೆ. ಈಗ ನಾನು ಹೊರಗಡೆ ಹೋಗಬೇಕು, ಸ್ವಲ್ಪ ತರಕಾರಿ ತೊಗೊಂಡು ಬರೋಣ ಅಂಥೇಳಿ. ಅಂದರೆ ತರಕಾರಿ ನಾರ್ಮಲಾಗಿ ನನಗೆ ಮಾಡೋದಕ್ಕೆ ಒಂದು 3 ಡೇಸ್ಗೆ ಇದೆ. ಆದರೆ ಹಬ್ಬ ಅಲ್ವಾ, ಹಬ್ಬಕ್ಕೆ ಪರ್ಟಿಕ್ಯುಲರ್ ತರಕಾರಿಗಳು ಬೇಕು, ಅದನ್ನು ತರೋಣ ಅಂತ ಹೋಗ್ತಾ ಇದ್ದೀನಿ. ನಿಮ್ಮಲ್ಲೂ ಕೇಳ್ತಾ ಇದ್ರಲ್ಲ, ಹಬ್ಬದ ತಯಾರಿ ಹೇಗಿದೆ, ಹೇಗೆ ನಡೀತಾ ಇದೆ ಅಂತ ಹೇಳಿ. ಸೊ ಹಬ್ಬದ ತಯಾರಿ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಅಂತ ಏನೂ ಮಾಡಿಲ್ಲ ನಾನು. ಅವಾಗವಾಗ ಧೂಳು ತೆಗಿತಾ ಇರ್ತೀನಿ, ಡಸ್ಟಿಂಗ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಹಾಲು ಇವತ್ತು ಬೆಳಿಗ್ಗೆ ಕಾಯಿಸಿರಲಿಲ್ಲ, ಇವಾಗ ಕಾಯಿಸಿದೆ. ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಕಾಫಿ ನಾನು ತುಂಬಾ ಕಡಿಮೆ, ಅಪರೂಪ ಕುಡಿಯೋದು. ನಾನು ಇನ್ಸ್ಟೆಂಟ್ ಕಾಫಿ ತಂದು ಇಟ್ಕೊಂಡಿರ್ತೀನಿ. ಆದರೆ ರಾಜೇಶ್ಗೆ ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ನಾನು ಅವಾಗವಾಗ ಕುಡಿತಾ ಇರ್ತೀನಿ. ಅಂದರೆ ಅವರಿಂದ ತರಿಸ್ತೀನಲ್ಲ, ಸೊ ನಾನು ಜಾಸ್ತಿ ಕುಡಿತೀನಿ ಅಂದ್ಕೊಂಡು ಒಂದು ಫಿಲ್ಟರ್ ಕಾಫಿ ತರಿಸಿದ್ದಾರೆ ಅವ್ರ ಫ್ರೆಂಡ್ ಹತ್ರ. ಇದು ನಾನು ಡೈರೆಕ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಇದು ಫಿಲ್ಟರ್ ಕಾಫಿ ಅಲ್ವಾ. ನಮ್ಮ ಮನೇಲಿ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಫಿಲ್ಟರ್ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಷ್ಟು ನಾನು ಒಂದು ಗ್ಲಾಸ್ ತೋರಿಸ್ತೀನಿ ತಡೀರಿ. ನೋಡಿ, ಈ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಕುಡಿತೀನಿ. ಇಷ್ಟಕ್ಕೆ ನಾನು ನೀರು ಕುದಿಸಿ ಅದನ್ನು ಶೋಧಿಸ್ಕೊಂಡು ಮಾಡೋದು ಒಂದೊಂದು ಸಾರಿ ಅಷ್ಟೊಂದೆಲ್ಲ ಯಾರು ಮಾಡಬೇಕು ಅನ್ನಿಸ್ಬಿಡುತ್ತೆ. ಅದಕ್ಕೇನು ಮಾಡಿದ್ದೀನಿ, ಅದಕ್ಕೆ ನಾನು ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಹಾಲಿದೆ, ಇದಕ್ಕೇನೆ ಸಕ್ಕರೆ ಕೂಡ ಹಾಕಿದ್ದೀನಿ. ಜಸ್ಟ್ ಬಿಸಿ ಹಾಲು ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈ ಡಿಕಾಕ್ಷನ್ ಸ್ನೇಹಿತರೆ 1 or 2 ಟೈಮ್ಸ್ಗೆ ಆಗುವಷ್ಟು ಮಾಡ್ಕೊಳ್ತೀನಿ ಅಷ್ಟೇ. ಅಂದರೆ 1 ಸ್ಪೂನ್ ಕಾಫಿ ಪುಡಿ ಹಾಕಿದ್ರೂ ನಾನು ಸ್ವಲ್ಪ ನೀರಲ್ಲಿ ಗಟ್ಟಿ ಮಾಡ್ತೀನಿ. ತುಂಬ ತೆಳ್ಳ ಆಗೋದಿಲ್ಲ ನನಗೆ, ಗಟ್ಟಿ ಕಾಫಿ ಇರಬೇಕು ಅಂಥೇಳಿ. ಡಿಕಾಕ್ಷನ್ ಮಾಡಿ ಇಟ್ಕೊಂಡ್ರೆ ಅದರದ್ದು ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿ ಜನ ಇದ್ದರೆ ಮಾಡ್ಬೋದು, ಅಥವಾ ಇಬ್ಬರು ಕುಡಿಯೋರಿದ್ರು ಮಾಡ್ಬೋದು, 1 ಗ್ಲಾಸ್ ಫುಲ್ ಕುಡಿಯೋಂಗಿದ್ರು ಮಾಡ್ಬೋದು. ಅರ್ಧ ಗ್ಲಾಸಿಗೆ ದಿನ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಒಂದು 2 ಸಾರಿಗೆ ಅಂದರೆ ಅರ್ಧ ಕಪ್ ಆಗೋ ಅಷ್ಟು ನಾನು ಮಾಡಿ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಇವತ್ತು ಸ್ನೇಹಿತರೆ ಇಡ್ಲಿಗೆ ನೆನೆಸ್ತಾ ಇದ್ದೀನಿ. ಇದು ನೋಡಿ, ಮಿಲೆಟ್ಸಲ್ಲಿ ಮಾಡೋಣ ಅಂಥೇಳಿ. ಇದು ಬಾರ್ನ್ಯಾರ್ಡ್ ಮಿಲೆಟ್ಸ್ ಅಂತ ಹೇಳಿ. ಮಿಲೆಟ್ಸಲ್ಲಿ ನಾನು ಮೊದಲೊಂದು ಸರಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಬಟ್ ಈ ಮಿಲೆಟ್ ಸ್ನೇಹಿತರೆ 2 ಪಾವ್ ಇದೆ. ಇದಕ್ಕೆ ನಾನು ಅರ್ಧ ಪಾವು ಅವಲಕ್ಕಿ ನೆನೆಸ್ತಾ ಇದ್ದೀನಿ, ಹಾಗೆ ಅರ್ಧ ಪಾವು ಉದ್ದಿನಬೇಳೆ. ಈ ಉದ್ದಿನಬೇಳೆ ಮತ್ತು ನಾನು ಅವಲಕ್ಕಿನ ಸಪ್ರೇಟ್ ತೊಳೆದ್ಬಿಟ್ಟು ನೆನೆಸ್ತೀನಿ. ಆ್ಯಂಡ್ ಇದನ್ನು ಸಪ್ರೇಟ್, ಈಗ ಇದೆರಡೂ 2 ಸಾರಿ ವಾಶ್ ಮಾಡ್ತೀನಿ. ಮಿಲೆಟ್ಸ್ನ ನೀವು 6 ಗಂಟೆ ನೆನೆಸಿದ್ರೆ ಒಳ್ಳೆಯದು. ಸೊ ಬೆಳಿಗ್ಗೆನೇ ನೆನೆಸ್ಬಿಟ್ಟು ಸಂಜೆ ಹೇಗಿದ್ರು ಚಳಿಗಾಲ ಅಲ್ವಾ, 5 ಗಂಟೆ ಅಷ್ಟೊತ್ತಿಗೆಲ್ಲ ರುಬ್ಬಿದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ, ಹುಳಿ ಬರುತ್ತೆ ಮಾರನೇ ದಿನಕ್ಕೆ ನಾವು ಬೇಗನೆ ತಿಂಡಿ ಮಾಡಬೇಕಲ್ಲ, 6:30-7 ಗಂಟೆಗೆಲ್ಲ. ಸೊ ಅಲ್ಲಿ ತನಕ ಚೆನ್ನಾಗಿ ನಿಂತಿರುತ್ತೆ. ಹೋಗಿ ಬಂದೆ ಸ್ನೇಹಿತರೆ. ಹೋಗಿದ್ದು ಕೆಲಸನೇ ಮರ್ತೋಯ್ತು ನನಗೆ. ನಾನು ಮೇನ್ಲಿ ಹೋಗಿದ್ದು, ನನಗೆ 5 ಥರದ್ದು ಮಿನಿಮಮ್ ತರಕಾರಿ ಬೇಕು ಅಂತ ಹೇಳಿಬಿಟ್ಟು. ಯಾಕಂದರೆ ಹಬ್ಬಕ್ಕೆ ನಾವು ಗೊಜ್ಜು ಮಾಡ್ತೀವಿ. ಆ ಗೊಜ್ಜಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಗೊಜ್ಜು ಮಾಡಬೇಕು ಅಂತ. ಅಲ್ಲಿಗೆ ಹೋದರೆ ಈ ತರಕಾರಿ ಮನೇಲಿದೆ, ಈ ತರಕಾರಿ ತಿಂದಿದ್ದೀನಿ, ಇದು ಬೇಡ ಅದು ಬೇಡ ಅಂದ್ಕೊಂಡು ಮರ್ತೇ ಹೋಯಿತು. ಬಟ್ ಅವರೆಕಾಳು ನನಗೆ ಬೇಕಿತ್ತು, ಅವರೆಕಾಳು ಸಿಗಲಿಲ್ಲ. ಬಟ್ ಒಂದೇ ಒಂದು ಬ್ರಾಡ್ ಬೀನ್ಸ್ ಇತ್ತು, ಚೆನ್ನಾಗಿತ್ತು. ಅದೇನೋ ನಂಗೆ ತೊಗೊಳ್ಬೇಕು ಅನ್ನಿಸ್ಲೇ ಇಲ್ಲ, ಮರ್ತುಬಿಟ್ಟೆ. ಅಲ್ಲಿ ಆಲೂಗೆಡ್ಡೆ ಕೂಡ ಚೆನ್ನಾಗಿರಲಿಲ್ಲ, ಆಲೂಗೆಡ್ಡೆ ಹೊರಗಡೆ ಎಲ್ಲೋ ತೊಗೊಂಡೆ. ಎಲ್ಲನೂ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು, ಆಲೂಗೆಡ್ಡೆ, ಈರುಳ್ಳಿ ಎಲ್ಲನೂ. ಅದು ಒಂದೊಂದು ಹೋಗಿರುತ್ತೆ ಮಧ್ಯ ಅಲ್ವಾ, ಅದಕ್ಕೆ ಅಲ್ಲಿ ತೊಗೊಂಡಿಲ್ಲ, ಹೊರಗಡೆ ತೊಗೋಬೇಕಿತ್ತು. ಆ್ಯಕ್ಚುಲಿ ಏನಾಯಿತು, ನಾನು ತೋರಿಸ್ಬಿಡ್ತೀನಿ ತಡೀರಿ ಏನೇನು ತಂದಿದ್ದೀನಿ ಅಂತ. ಕೊತ್ತಂಬರಿ ಸೊಪ್ಪು, ಇದೇನು ಕ್ಯಾರೆಟು, ಬೀನ್ಸು, ಪೀಸ್, ಗ್ರೀನ್ ಪೀಸ್ ಈಗ ಚೆನ್ನಾಗಿ ಸಿಗ್ತಾಯಿದೆ. ಈಗಂತೂ ನಾನು ಏನೇ ಡಿಶ್ ಮಾಡಿದ್ರೂ ಅದನ್ನು ಹಾಕ್ತಾಯಿದ್ದೀನಿ. ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೂ ಟೇಸ್ಟ್ ಚೆನ್ನಾಗಿರುತ್ತಲ್ವಾ. ಆ್ಯಂಡ್ ಇದನ್ನು ನೆನೆಸ್ಬೇಕು, ಬೇಯಿಸಬೇಕು ಅನ್ನೋದಿರಲಿಲ್ಲ. ಇನ್ಸ್ಟೆಂಟಾಗಿ ನಾವು ಜಸ್ಟ್ ಫ್ರೈ ಮಾಡಿದ್ರೆ ಸಾಕು. ಅದಕ್ಕೆ ಎಲ್ಲ ಡಿಶ್ಗೂ ಹಾಕ್ತಾಯಿದ್ದೀನಿ. ಖಾಲಿ ಆಗಿಬಿಡ್ತಾವೆ. ತುಂಬ ತಂದಿದ್ದೆ, ತಂದು ಬಿಡಿಸಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ, ಫ್ರೀಝರಲ್ಲಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿದೆ. ಇನ್ನು ಸ್ವಲ್ಪ ಇದೆ,
ಅದ್ರ ಮುಂಚೆ ಇನ್ನು ಸೀಸನ್ ಖಾಲಿ ಆಗ್ಬಿಟ್ಟು ಅದು ಅಂದ್ಬಿಟ್ಟು ಇನ್ನೂ ಸ್ವಲ್ಪ ತೊಗೊಂಡು ಬಂದೆ. ಮೊಸರು ಇರಲಿಲ್ಲ. ಕಾರ್ನ್, ಅಮೇರಿಕನ್ ಕಾರ್ನ್, ಇದನ್ನು ಬಿಡಿಸ್ಬಿಟ್ಟು ಸಾನುಗೆ ಸ್ವೀಟ್ ಕಾರ್ನ್ ಕಪ್ಪಲ್ಲಿ ಸಿಗುತ್ತಲ್ಲ ಹೊರಗಡೆ, ಆ ಥರ ಮಾಡಿ ಬಾಕ್ಸ್ಗೆ ಹಾಕ್ತೀನಿ, ಅವಳಿಗೆ ಇಷ್ಟ ಆಗುತ್ತೆ. ಇನ್ನು ಆಲೂಗಡ್ಡೆ ಹೊರಗಡೆ ತೊಗೊಂಡೆ. ಪುರಿ ತೊಗೊಂಡೆ. ಪುರಿ 2 ಥರದ್ದು ಬರುತ್ತೆ. ಇದು ನಾರ್ಮಲ್ ಒಂದು, ಸಾಲ್ಟೆಡ್ ಒಂದು, ಇದು ಇನ್ನೂ ಒಂದು ಬರುತ್ತೆ ಬೇಲ್ಪುರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದು ಹುಡುಕ್ತಾ ಇದ್ದೆ, ಸಿಗಲಿಲ್ಲ. ಇದೇ ತೊಗೊಂಡು ಬಂದೆ. ಇದು ಮೊದಲು ನಾವು ಮಾರ್ಕೆಟಲ್ಲಿ ಚೀಲದಲ್ಲಿ ತುಂಬಿಟ್ಕೊಳ್ತಾ ಇದ್ರಲ್ವ, ಆ ಥರ ತೊಗೊಳ್ತಾ ಇದ್ದಿದ್ದು ಸೇರ್ ಲೆಕ್ಕದಲ್ಲಿ. ಈಗ KG ಲೆಕ್ಕದಲ್ಲಿ ತೊಗೊಳ್ಬೇಕು, ಆ ಥರ ಅಂಗಡಿನೇ ಇಲ್ಲ ಇಲ್ಲಿ. ಏನಿದ್ರು ಸೂಪರ್ ಮಾರ್ಕೆಟಲ್ಲೇ ತೊಗೊಳ್ಬೇಕು. ಈಗ ನಾನು ಅಡುಗೆ ಮಾಡಬೇಕು. ಹಾಗೆ ಐಬ್ರೋ ಮಾಡ್ಕೊಂಡು ಬಂದೆ. ಐಬ್ರೋಸ್ ಥ್ರೆಡ್ಡಿಂಗ್ ಬರೀ ಇಲ್ಲಿ ಮಾತ್ರ, ಅಪ್ಪರ್ ಲಿಪ್ಸ್ ಮಾಡಿಸಿಲ್ಲ, ಮನೇಲೇ ಮಾಡ್ಕೊಳ್ಳೋಣ ಅಂಥೇಳಿ. ಥ್ರೆಡ್ಡಿಂಗ್ ಮಾಡ್ಕೊಳೋಕ್ಕಾಗೋದಿಲ್ಲಪ್ಪ ನನಗೆ, ಅಪ್ಪರ್ ಲಿಪ್ ಹಾಳು ಬಂದುಬಿಡುತ್ತೆ. ಇನ್ನು ರಾಜೇಶ್ ಬೆಳಿಗ್ಗೆ ಸ್ವೀಟ್ ಪೊಟ್ಯಾಟೊ ತಂದಿದ್ದಾರೆ. ಅಷ್ಟೊಂದು ತಂದಿದ್ದಾರೆ. ಅವ್ರಿಗೆ ಅಪ್ಪ ಮಗಳಿಗೆ ತುಂಬ ಇಷ್ಟ. ಬೇಯಿಸು ಅಂತ ಹೇಳಿದರು. ಈಗ ತೊಗೊಂಡೋಗ್ಬಿಟ್ಟು ಬೇಯಿಸ್ಬಿಡ್ತೀನಿ. ದಿನಾ ಬೇಯಿಸ್ಕೊಡು, ನಾವು ದಿನಾ ಒಂದೊಂದು ತಿಂತೀವಿ ಅಂತಾರೆ. ದಿನ ಮರ್ತೇ ಬಿಡ್ತೀನಿ ಒಂದೊಂದು ಸಾರಿ. ಸೊ ಇವತ್ತು ಬೇಯಿಸ್ತೀನಿ. ಈಗ ಹಾಗೆ ಬೇಗ ಅಡುಗೆ ಮಾಡಿಬಿಡ್ತೀನಿ. ಇನ್ನೇನು ಸಾನು ಬರ್ತಾಳೆ. ಇನ್ನೂ ಒಂದು ಹೇಳೋದು ಮರ್ತೆ, ಬ್ಲೌಸ್ ತೊಗೊಂಡೋಗಿದ್ದೆ. ಅವತ್ತು ಹೇಳಿದೆ ಅಲ್ವಾ ನಾನು ಎಂಬ್ರಾಯ್ಡ್ರಿ ಮಾಡ್ಬೇಕಂತಿದ್ದೀನಿ ಇದಕ್ಕೆ ಅಂತ. ಸೊ ಅದು ಮಾಡಿದ್ದು ನಾನು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಅದನ್ನು ತೆಗೆದುಬಿಟ್ಟು ಬೇರೆ ಮಾಡೋಣ ಅಂದ್ಕೊಂಡು ಇದಕ್ಕೆ ಸ್ವಲ್ಪ ಥಿಂಗ್ಸ್ನ ಹುಡುಕ್ತಾ ಇದ್ದೆ. ಲೈಕ್ ಕುಂದನ್ ಹುಡುಕ್ತೆ, ಸಿಗಲಿಲ್ಲ. ಈ ಕಲರ್ದು ಸಿಲ್ಕ್ ಥ್ರೆಡ್ ಹುಡುಕ್ತೆ, ಕುಚ್ಚು ಹಾಕೋಣ ಅಂಥೇಳಿ. ಈ ಕಲರ್ದು ಸಿಗಲೇ ಇಲ್ಲ. ಆಮೇಲೆ ಇನ್ನು ಸಿಲ್ವರ್ ಥ್ರೆಡ್ ಹುಡುಕ್ತೆ. ಸಿಲ್ವರ್ ಥ್ರೆಡ್ ನಂಗೆ ಅಷ್ಟೊಂದು ಖುಷಿ ಆಗಲಿಲ್ಲ. ಅದಕ್ಕೆ ಈ ಕುಚ್ಚು ಕಟ್ತಾರಲ್ವ, ಇದು ಗೋಲ್ಡ್ ಕಲರ್ದು ಬರುತ್ತೆ ಈ ಥರದ್ದು, ಅದ್ರದ್ದು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಇದು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕಟ್ ಆಗಿಬಿಡುತ್ತೆ. ಆ್ಯಂಡ್ ಇದು ಹಬ್ಬದ ಸೀರೆಗೆ ಕುಚ್ಚು ಹಾಕೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದೇ ಥರದ್ದು ಆ ಕಲರ್ದು ನೋಡಿದೆ, ಸಿಗಲಿಲ್ಲ. ಸೊ ಈ ಥರ ಅರ್ಧಂಬರ್ಧ ಕೆಲಸ ಆಯಿತು. ಇನ್ನೊಂದು ಸಾರಿ ಹೋಗಬೇಕು ನಾನು. ಹಬ್ಬಕ್ಕೆ ಏನು ಬೇಕೋ ಅದೇ ಮರೆತುಬಿಟ್ನಲ್ಲ, ಅದಕ್ಕೆ. ಇವತ್ತು ನಾನು ಮೊಳಕೆ ಬಂದಿರೋ ಹೆಸರು ಕಾಳಿನ ಮಸಾಲೆ ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಚಿಕನ್ ಸಾರು ಮಾಡ್ತೀವಲ್ವ, ಅದೇ ಮಸಾಲೆ ಸೇಮ್ ಹಾಕೋದು. ಬಟ್ ಸ್ವಲ್ಪ ಮಸಾಲೆ ಚಿಕನ್ಗೆ ಜಾಸ್ತಿ ಹಾಕಿರ್ತೀನಿ, ಇದಕ್ಕೆ ಸ್ವಲ್ಪ ಕಡಿಮೆ ಹಾಕಿರ್ತೀನಿ. ನೋಡಿ ಇಷ್ಟು ತೆಗ್ದಿದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಇದೇ ಥರ. ಆಗ ಒಬ್ಬರು ವೆಜಿಟೇರಿಯನ್ ಹೇಳಿದರು, ನೀವು ಚಿಕನ್ಗೆ ಏನು ಮಾಡ್ತಿರೋ, ಮಸಾಲೆ ಹೇಗೆ ಹಾಕ್ತಿರೋ ನಮಗೇನು ಗೊತ್ತಾಗುತ್ತೆ, ನಾವು ವೆಜಿಟೇರಿಯನು, ನಾವು ನೋಡಿರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಇವತ್ತು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಈಗ 1 ಬಟ್ಲಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮಸಾಲೆ ಫ್ರೈ ಆದಮೇಲೆ. ಈ ಮಸಾಲೆ ಜೊತೆ ನಾನು ಈ ಸೈಜೊಂದು 2 ಅಥವಾ 1.5 ಟೊಮ್ಯಾಟೊನ ಹಾಕಿ ರುಬ್ಕೊಳ್ತೀನಿ ಮಸಾಲೆ ಜೊತೆ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆದಮೇಲೆ ನಾನು ಇದಕ್ಕೆ 2 ಬಟ್ಲಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಇದನ್ನ ನಾವು ಸ್ವಲ್ಪ ಡ್ರೈ ಆಗೋ ಅಷ್ಟು ಟೈಮು ಹುರ್ಕೊಳ್ಬೇಕು. ಮಸಾಲೆ ನೋಡಿ ಈಗ ಹೇಗೆ ಡ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ ಕೂಡ ಸೇರಿಸಿದ್ದೀನಿ. ಮೊದಲು ಸ್ವಲ್ಪ ಅಂಟಂಟಿತ್ತಲ್ವ, ಈಗ ಸ್ವಲ್ಪ ಡ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ಅದೇ ಪ್ಯಾನಲ್ಲಿ ನಾನು ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆಯೊಂದಿಗೆ. ಅಂದರೆ ನೀವು ಸಾರಿಗೆ ಎಷ್ಟು ಹಾಕ್ತಿರೋ ಅಷ್ಟು. ಆ ಮಸಾಲೆ ತಣ್ಣಗಾದ್ಮೇಲೆ ನಾನು ರುಬ್ಕೊಳ್ತೀನಿ. ಅಲ್ಲಿ ತನಕ ನಾನು ಈಗ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ತೀನಿ. ಕುಕ್ಕರಲ್ಲಾದರೆ ಫ್ರೈ ಮಾಡೋ ನೆಸಸರಿ ಇರೋದಿಲ್ಲ, ಆದರೆ ನಾನು ಇಲ್ಲಿ ಪ್ಯಾನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡಿದಾಗ ಸ್ವಲ್ಪ ಕುಕ್ ಆದಂಗೆ ಆಗುತ್ತೆ. ನೀವು ಬದನೆಕಾಯಿ ನೋಡ್ಬೋದು, ಕಲರ್ ಚೇಂಜ್ ಆಗಿದೆ. ಆಲೂಗೆಡ್ಡೆ ಕೂಡ ಸ್ವಲ್ಪದ ಮಟ್ಟಿಗೆ ಕುಕ್ ಆಗಿದೆ. ಈಗ ನಾನು ಮೊಳಕೆ ಬಂದಿರೋ ಹೆಸರು ಕಾಳನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಇದು ಕೂಡ ಸ್ವಲ್ಪ ಕುಕ್ ಆಗಬೇಕು. ಹೆಸರು ಕಾಳು ಕಲರ್ ಚೇಂಜ್ ಆಗುತ್ತೆ, ಆವಾಗ ನಾನು ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಸೇರಿಸಿದ್ದೀನಿ. ಇದಕ್ಕೆ ಶುಂಠಿ ನಾನು 1 ಇಂಚಷ್ಟು ದಪ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ರುಬ್ಬಬೇಕಾದ್ರೆ, ಅದು ಫ್ರೈ ಮಾಡಿಲ್ಲ. ಆ್ಯಂಡ್ ಇದು ಟೊಮ್ಯಾಟೊ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಆರೆಂಜಿಶ್ ಕಲರ್ ಇದೆ. ಅದಕ್ಕೆ ನಾನು ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀರು ಸೇರಿಸಿ ಬೇಯಿಸ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಎಣ್ಣೆ ಬಿಟ್ಟಿದೆ. ಅದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಈಗ ಇದನ್ನು ನಾನು ಆಫ್ ಮಾಡ್ಕೊಳ್ತೀನಿ. ಊಟ ಮಾಡಿ ಹೆಂಗಿದೆ ಹೇಳಿ ಸಾಂಬಾರು. ಸಾನುಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಟಿ ವಿ ನೋಡೋದಕ್ಕೆ ಸಿಗುತ್ತೆ ಅಷ್ಟೇ, ಆಮೇಲೆ ಟೈಮೇ ಇರೋದಿಲ್ಲ ನೋಡೋದಕ್ಕೆ. ಆದರೆ ಇವತ್ತು ನನ್ನ ಎಕ್ಸಾಮ್ಸ್ ಮುಗಿತು. ಆದರೆ ಆಟ ಆಡೋದಕ್ಕೆ ಹೋಗ್ತೀಯಲ್ಲ, ಮತ್ತೆ ಯಾವಾಗ ಟಿ ವಿ ನೋಡ್ತೀಯಾ? ರಾತ್ರಿ ಇವತ್ತು, ಬಿಕಾಸ್ ಟುಡೇ ಇಸ್ ಫ್ರೈಡೇ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಲೀಪ್ ಔಟ್ಸೈಡ್. ಎಸ್, ತಿನ್ನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಕಾಳು. ಯಮ್ಮಿನೇ ಇರುತ್ತೆ ಅಲ್ವಾ? ಅದಪ್ಪ ಅಮ್ಮ ಎಲ್ಲ ಮಾಡಿದ್ದೇವೆ. ಥ್ಯಾಂಕ್ಸ್ ಬೇಬಿ. ನೀನು ಬೆಳಗ್ಗೆಯಿಂದ ಹಾಯ್ ಹೇಳಿಲ್ವಲ್ಲ, ಅದಕ್ಕೆ ಇವಾಗ ವಿಡಿಯೋ ಮಾಡಿದ್ದು.
ಮತ್ತು ಹಾಯ್. ಹಾಯ್, ಹೆಂಗಿತ್ತು ಟೆಸ್ಟ್? ಈಸಿ. ಆದರೆ ನಾನು ವಿಚ್ ಈಸ್ ದಿ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಇತ್ತು, ನಾನು ಇದಕ್ಕೆ ಏರ್ ಟ್ರಾನ್ಸ್ಪೋರ್ಟ್ ವಿಚ್ ಈಸ್ ದಿ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಅಂದ್ಕೊಂಡು ಟ್ರಾನ್ಸ್ಪೋರ್ಟ್ದು ಆನ್ಸರ್ ಬರ್ದೇವಳೆ. ಕಮ್ಯುನಿಕೇಶನ್ ಟ್ರಾನ್ಸ್ಪೋರ್ಟ್. ಅದಕ್ಕೇ ನಿನ್ಗೆ ಹೇಳೋದು, ದಿನ ಬೆಳಿಗ್ಗೆ ಬಾದಾಮ್ ತಿನ್ನು, ಕಾನ್ಸಂಟ್ರೇಟ್ ಮಾಡು, ಇಂಟ್ರೆಸ್ಟಿಂದ ಓದು, ಕ್ವೆಶನ್ಸ್ನ 2 ಸಾರಿ ಓದು ಅಂತ ಅದಕ್ಕೆ ಬೈಯೋದು ನಿನಗೆ. 1 ಸಾರಿ ಓದ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಆನ್ಸರ್ ಮಾಡಿಬಿಡ್ತಾಳೆ. ಕೊಡ್ಸಲ್ಲ. ಅದು ಕರೆಕ್ಟ್ ಇದ್ರೆ ಔಟ್ ಆಫ್ ಔಟ್ ಸಿಗ್ತಾ ಇತ್ತು. ಸಾನುಗೆ ಎವ್ರಿ ಟೈಮ್ ಔಟ್ ಆಫ್ ಔಟ್ ಬಂದರೆ ಕಿಂಡರ್ ಜಾಯ್ ಅಂತ ಹೇಳಿದ್ದೀವಲ್ವ, ಅದಕ್ಕೆ ಕೇಳ್ತಾ ಇದ್ಲು. ಈ ಸರಿ ಇನ್ನೂ ಕಿಂಡರ್ ಜಾಯ್, ಎಲ್ಲದರಲ್ಲೂ ಒಂದೊಂದು ತಪ್ಪು ಮಾಡವಳೆ. 6 hour ಆಗಿದೆ. ಈಗ ನಾನು 5 ಗಂಟೆ ಆಗ್ತಾ ಇದೆ. ಸೊ ಈಗಲೇ ನಾನು ರುಬ್ತಾ ಇದ್ದೀನಿ. ಲೇಟಾಗಿ ರುಬ್ಬಿದ್ರೆ ಸ್ನೇಹಿತರೆ, ಬೆಳಿಗ್ಗೆ ಹೊತ್ತು ಬೇಗ ನಾವು ತಿಂಡಿ ಮಾಡೋಕ್ಕಾಗೋದಿಲ್ಲ. ಈ ಚಳಿಗೆ ಉಬ್ಬು ಬರೋದಿಲ್ಲ. ಮಿನಿಮಮ್ 12 hour ಅಂತೂ ಆಗಲೇಬೇಕು. ಈಗ ಇಡ್ಲಿಗೆ ಆಗಿರೋದ್ರಿಂದ ಇದು ಮಿಲೆಟ್ ತುಂಬ ಬೇಗ ನುಣ್ಣಗಾಗ್ಬಿಡುತ್ತೆ. ಸೊ ಆದಷ್ಟು ಗಟ್ಟಿಯಾಗಿ ಆ್ಯಂಡ್ ಸ್ವಲ್ಪ ತರ್ತರಿ ಇರಬೇಕು ಅಷ್ಟೇ. ಹಾಗೆ ರುಬ್ಕೊಳ್ತೀನಿ. ಈಗೆಲ್ಲನೂ ಸಪ್ರೇಟ್ ರುಬ್ಕೊಂಡೆ ಅಲ್ವಾ, ಅಂದರೆ ಮಿಲೆಟ್ ಸಪ್ರೇಟು, ಉದ್ದಿನಬೇಳೆ ಸಪ್ರೇಟು, ಎರಡನ್ನೂ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೈಯಲ್ಲಿ ಮಾಡಿದ್ರೇ ಒಳ್ಳೆಯದು, ಹುಳಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನಿದು 2 ಪಾವ್ ಹಾಕಿರೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ. ಸೊ ನಾನು ಅರ್ಧನ ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಆಫ್ಟರ್ 2 days ನಾನು ಇದನ್ನು ಮತ್ತೆ ಇಡ್ಲಿ ಮಾಡ್ಕೊಳ್ಬೋದು. ಈಗ ನೋಡಿ ಇದು ಪಾತ್ರೆಯಲ್ಲಿ ಎಷ್ಟಿದೆ ಕ್ವಾಂಟಿಟಿ ಅಂತ ಹೇಳಿ. ನಾನು ಮಾರನೇ ದಿನದ ಕ್ಲಿಪ್ ಕೂಡ ಶೇರ್ ಮಾಡ್ತೀನಿ. ಅಂದರೆ ಇಡ್ಲಿ ಬೇಯಿಸಿದ ಮೇಲೆ ಅದು ಇಡ್ಲಿ ಹೇಗಾಗಿತ್ತು, ಎಷ್ಟು ಉಬ್ಬು ಬಂದಿದೆ ಅಂತ ನಿಮಗೆ ತೋರಿಸೋದಕ್ಕೆ ಒಂದು ಐಡಿಯಾ ಬರುತ್ತಲ್ವಾ. ಇದು ಬಾರ್ನ್ಯಾರ್ಡ್ ಮಿಲೆಟ್ಸ್ದು ಒಂಥರ ಡಾಟ್ ಇತ್ತು, ಬ್ಲ್ಯಾಕ್ ಡಾಟು, ಅದೇ ಇದರಲ್ಲಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಹೇಳಿಬಿಟ್ಟು. ನಾನು ಇದಕ್ಕೆ ರಾತ್ರಿನೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಇಟ್ಟಿದ್ದೆ. ಇಡ್ಲಿ ನೀವು ನೋಡೋದಾದರೆ ಉಬ್ಬಿದೆ ಚೆನ್ನಾಗಿ, ಆ್ಯಂಡ್ ಅದು ಪೋರ್ಸ್ ಕಾಣುತ್ತಲ್ವ ಇಡ್ಲಿಯಲ್ಲಿ, ಅದು ಕೂಡ ಇದೆ. ಆದರೂ ಇಡ್ಲಿ ರೈಸ್ ಇಡ್ಲಿ ಅಷ್ಟು ಸ್ಮೂತಾಗಿ ಟೇಸ್ಟಿಯಾಗಿ ಇರೋದಿಲ್ಲ. ಮಿಲೆಟ್ದು ಈ ಮಿಲೆಟ್ದೇ ಸ್ವಲ್ಪ ಬೇರೆ ಟೇಸ್ಟ್ ಇರುತ್ತೆ. ಆದರೆ ಮಿಲೆಟ್ ಅಲ್ವಾ, ತಿಂಗ್ಳಿಗೆ 1 ಸಾರಿ ಆದರೂ ಈ ಥರ ಮಾಡಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಇಡ್ಲಿ ನಾನು ತಿಂಗಳಲ್ಲಿ 2 ಸಾರಿ ಮಾಡ್ತೀನಿ. ಸೊ ಅದ್ರ ಜೊತೆ 1 ಸಾರಿ ಮಿಲೆಟ್. ಸಂಜೆ ಮತ್ತೊಂದು ಸಾರಿ ಹೋಗಿ ಬಂದೆ ಮಾರ್ಕೆಟ್ ಹತ್ರ. ಹೇಳಿದ್ನಲ್ವಾ ಬೇಕಾಗಿರೋದೇ ತರಕಾರಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಬರಬೇಕಾದ್ರೆ ಕಬ್ಬು ಕೂಡ ತೊಗೊಂಡು ಬಂದೆ. ಕಬ್ಬು, ಆಮೇಲೆ ಬಾಳೆಹಣ್ಣು, ಪ್ಯಾಕ್ ಮಾಡೋದಕ್ಕೆ ಪ್ಯಾಕೆಟ್ಸು, ಆ್ಯಂಡ್ ಈ ತರಕಾರಿ ನಮಗೆ ನಾಳೆಗೆ ಬೇಕಿತ್ತು. ಇದು ಇಲ್ಲದೆ ನಾವು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಮತ್ತು ಪಂಪ್ಕಿನ್ ಕೂಡ ಬೇಕು. ಎಲ್ಲನೂ ಸ್ವಲ್ಪ ಹಾಕಬೇಕು. ಸೊ ಹೋಗಿ ಬಂದೆ. ಎಲೆ ತೊಗೊಳ್ಬೇಕಿತ್ತು, ಎಲೆ ಸಿಗಲಿಲ್ಲ. ಸೊ ಮತ್ತೆ ನಾಳೆ ಹೋಗಬೇಕು. ಹೂವು ಎಲ್ಲ ತೊಗೊಂಡಿದ್ದೀನಿ ಮೊದಲೇ. ಈಗ ರಾತ್ರಿಗೆ ಹೇಗೂ ಅಡುಗೆ ಮಾಡೋ ಹಾಗಿಲ್ವಲ್ಲ, ಮಧ್ಯಾಹ್ನ ಮಾಡಿರೋದೇ ಇದೆ. ಅದಕ್ಕೆ ರೊಟ್ಟಿ ಹಾಕ್ಬಿಟ್ಟು ನಾನು ಆಮೇಲೆ ಹಾಕ್ಕೊಳ್ತೀನಿ. ಈಗ ಕಾಳನ್ನು ಬಿಡಿಸ್ಕೊಂಡು ಬಿಡೋಣ ಅಂತ ನಾನು ತೊಗೊಂಡಿದ್ದೀನಿ. ಅಂದರೆ ಫುಲ್ಲಲ್ಲ, ಸ್ವಲ್ಪ ಸಾಕು. ಎಲ್ಲನೂ ಸ್ವಲ್ಪ ಹಾಕಬೇಕು ನಾವು. ಇನ್ನು ಹಿತಕ್ಕೆ ಬೇಳೆ ಮಾಡಬೇಕು, ಅದು ಕೂಡ ಬಿಡಿಸ್ಕೊಳ್ಬೇಕು. ಬಟ್ ಈಗ ಸದ್ಯಕ್ಕೆ ನಾಳೆಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಹಬ್ಬದ ಎಲ್ಲ ಶಾಪಿಂಗು ಆಯಿತು ಸ್ನೇಹಿತರೆ. ಇವತ್ತು ತುಂಬ ದಿನ ಆದಮೇಲೆ ರಾಗಿ ರೊಟ್ಟಿ ಮಾಡೋಣ ಅಂತ ಅನ್ನಿಸ್ತು. ಈ ಮಸಾಲೆ ಸಾರಿಗೆ ರೊಟ್ಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ರಾಜೇಶ್ಗೆ ಏನೂ ಇಲ್ಲ, ಬೇರೆದೆಲ್ಲ ಏನು ಆಪ್ಷನ್ ಕೊಟ್ಟರು ಕೇಳೋದಿಲ್ಲ, ರೊಟ್ಟಿನೇ ಬೇಕು ಅಂತಾರೆ. ಸೊ ಇವತ್ತು ನನಗೆ ಯಾಕೋ ರಾಗಿ ರೊಟ್ಟಿ ತಿನ್ಬೇಕು ಅನ್ನಿಸ್ತು. ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇವತ್ತು ಫುಲ್ ರಾಗಿದು ಮಾಡಿರಲಿಲ್ಲ. ಒಂದು ಸ್ವಲ್ಪ ರಾಗಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟದ್ದು ಹಾಕಿ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಮತ್ತೆ ಎಕ್ಸ್ಟ್ರಾ ತಿಂದಿದ್ದೀನಿ ಇವತ್ತು ನಾನು. 1 ರೊಟ್ಟಿ ತಿಂತೀನಿ ಅಂದರೆ ಇನ್ನೂ ಒಂದು 1/4 ಭಾಗ ಜಾಸ್ತಿನೇ ತಿಂತೀನಿ. ಅಷ್ಟೊಂದು ಟೇಸ್ಟಿಯಾಗಿ ಈ ಮಸಾಲೆ ಸಾರು ಜೊತೆ ಇತ್ತು. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ಹೋಲ್ ಡೇ ನಂದು ಹೀಗಿತ್ತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಸಿಗೋಣ ಹಬ್ಬದ ವ್ಲಾಗ್ ಜೊತೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.